ತಗೊಂಡ್ಯಾರನ್ರಿ ಪ್ರದೀಪ್ ಈಶ್ವರ್ ಇವತ್ತು ಪ್ರದೀಪ್ ಈಶ್ವರ್ ಮಾತ್ರ ಪರ್ಮಿಷನ್ ಪರ್ಮಿಷನ್ ಕೊಡಿಲ್ಲ. ಪ್ರದೀಪ್ ಈಶ್ವರ್ ಆಕಾಶದಲ್ಲಿ ಬಂದವ್ರ ಎಲ್ಲರಿಗೂ ಕಾನೂನು ಒಂದೇ, ಪ್ರದೀಪ್ ಈಶ್ವರ್ ಮಾತ್ರ ಬೇರೆ ಕಾನೂನು. ಪ್ರದೀಪ್ ಈಶ್ವರ್ ಮಾತ್ರ ಆಕಾಶದಲ್ಲಿ ಬಂದವ್ರ ಎಲ್ಲಿಂದ ಬಂತು ಉದ್ಯಮ ನಿಮ್ಗೆ ತೋರಿಸಿ, ಅದನ್ನು ಸಹ ರೆಕಾರ್ಡ್ ಅಲ್ಲಿ ತೋರಿಸಿ. ನೋಡಿ, ಪ್ರದೀಪ್ ಈಶ್ವರ್ ಆಗ್ಲಿ, ನಾನಾಗ್ಲಿ, ನಟರಾಜ್ ಗೌಡ್ರಾಗ್ಲಿ, ರಾಯ್ ಆಗ್ಲಿ, ಶ್ರೀಪಾದ್ ಆಗ್ಲಿ, ಎಲ್ಲರಿಗೂ ಒಂದೇ ಕಾನೂನೇ ರಾಜ್ಯದಲ್ಲಿರೋದು. ನಿಮಗೆ ಮಾತ್ರ ಬೇರೆ ಕಾನೂನು ಇಲ್ಲ. ಮಧು ಬಂಗಾರಪ್ಪರ್ಗೂ ಅದೇ ಕಾನೂನೇ, ನರೇಂದ್ರ ಮೋದಿ ಅವ್ರಿಗೂ ಅದೇ ಕಾನೂನೇ. ಆದ್ರೆ ವಿಚಾರ ಇಷ್ಟೇ, ನೀವು ಮಾತ್ರ ಪರ್ಸನಲ್ ಆಗಿ ಎಲ್ಲಾರು ಅಟ್ಯಾಕ್ ಮಾಡ್ತೀರಾ. ನಿಮ್ಮ ಬಗ್ಗೆ ಅಟ್ಯಾಕ್ ಮಾಡೋ ಸಂದರ್ಭ ತುಂಬಾ ಜನ ಮಾಡ್ತಾ ಇದ್ದಾರೆ. ಅದರಿಂದ ವಿಚಾರ ಇಷ್ಟೇ, ರಾಯ್ ಆಗ್ಲಿ ಅಥವಾ ಬೇರೆ ಬೇರೆಯವರಾಗ್ಲಿ, ಯಾರಾದ್ರೂ ಆಗ್ಲಿ, ಅವ್ರು ಅಕಸ್ಮಾತ್ ಏನಾದ್ರು ನೋಡಿ, ಇನ್ನು ಒಂದು ಹೇಳ್ಬಿಡ್ತೀನಿ ಶ್ರೀಪಾದ್, ನಾವು ಎಲ್ಲ ಸಹ ಉದ್ಯಮ ಮಾಡ್ತಾ ಇದೀವಿ. ಸಣ್ಣ ಪುಟ್ಟ ಉದ್ಯಮ ನಮ್ದು ಇದೆ, ನಟರಾಜ್ ಗೌಡ್ರು ಇದೆ, ನಮ್ಮದು ಇದೆ. ನೇರ ಆರೋಪ ಏನಂದ್ರೆ ಗೌಡ್ರೆ, ನೀವು ಚುನಾವಣೆ ಟೈಮ್ ಅಲ್ಲಿ ಯಾವ ಉದ್ಯಮಿ ದುಡ್ಡು ಕೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಅತ್ಯಂತ ಸುಳ್ಳು, ಕಚೇರಿ ಮೇಲೆ, ಮನೆಗಳ ಮೇಲೆ ಫಿಕ್ಸ್ ಅಂತ ಸುಳ್ಳು. ನೋಡಿ, ನಟರಾಜ್ ಗೌಡ್ರು ಯಾವುದೋ ಒಂದು ಪ್ರಸಂಗನ ಒಂದೇ ಒಂದು ಇನ್ಸಿಡೆಂಟ್ನ ಹೇಳ್ತಿರಬಹುದು. ಅಂದರೆ ಆ ರೀತಿ ಆದಾಗ ಅದು ಅಕಸ್ಮಾತ್ ಏನು ಸಾಂದರ್ಭಿಕವಾಗಿ ಹಂಗಾಗಿದ್ರೆ ನಮಗೆ ಗೊತ್ತಿಲ್ಲ. ವಿಚಾರ ಇಷ್ಟೇ, ಯಾವುದೇ ಉದ್ಯಮಿಗಳಾಗಲಿ ಅವರು ಯಾವುದೋ ಒಂದು ರೀತಿಯಲ್ಲಿ ಉದ್ಯಮ ಮಾಡ್ಕೊಂಡು ಹೋಗಿರ್ತಾರೆ. IT ಅವ್ರು ಬಂದಾಗ ಏನು ಕೇಳ್ತಾರಪ್ಪ, ನಿಮಗೆ ಕೇಳ್ತಕ್ಕಂಥದ್ದು ಇಷ್ಟ, ನೀನು ₹100 ಸಂಪಾದನೆ ಮಾಡಿಯಾ, ನೀನು ಕಟ್ಟಬೇಕಾಗಿರೋ ಟ್ಯಾಕ್ಸ್ ₹22 ₹30 ಕಟ್ಟಬೇಕು. ನೀನು ಕಟ್ಟಿಲ್ಲ, ಫೈನು ಎಲ್ಲ ಸೇರಿಸಿ ಕೇಳ್ತಾರೆ. ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೊಡ್ತಾರೆ. ಜೊತೆಗೆ ಇನ್ನು ಸ್ವಲ್ಪ ಲಿವಿ ಇರುತ್ತೆ. CAಗಳೇನಾದ್ರು ಸರಿಯಾಗಿರೋರಾದರೆ ಇನ್ನೂ ಸ್ವಲ್ಪ ಸರಿಯಾಗಿ ಫೈಟ್ ಮಾಡಿದ್ರೆ ಇನ್ನೂ ಕಡಿಮೆ ಟ್ಯಾಕ್ಸ್ ಮಾಡ್ಕೊಬೋದು. ವಿಚಾರ ಇಷ್ಟೇ, ಯಾವುದಾದ್ರೂ ಉದ್ಯಮಿ IT ಗೋಸ್ಕರ ಸತ್ತಿದ್ದಾರೆ ಅಂತ ಹೇಳಿದ್ರೆ ಅದು ಈ ರಾಜ್ಯದಲ್ಲಿ ಆಗಲಿ ಇಡೀ ದೇಶದಲ್ಲಿ ಆಗಲಿ ಹಾಸ್ಯಾಸ್ಪದ. ಯಾರೂ ಆ ರೀತಿ ಮಾಡೋದಿಲ್ಲ. ಆಮೇಲೆ ಅಕಸ್ಮಾತ್ ಯಾರು ಎಲೆಕ್ಟೋರಲ್ ಬಾಂಡ್ಸ್ ಅಂತ ನಟರಾಜ್ ಗೌಡ್ರು ಹೇಳ್ತಾರೆ, ಅದು ಅವ್ರ ಕಾಲದಲ್ಲಿ ಆಗಿತ್ತೇನೋ, ನಮ್ಮ ಕಾಲದಲ್ಲಿ ಯಾವುದೂ ರೀತಿ ಅದು ಅಕಸ್ಮಾತ್ ತಾತ್ಕಾಲಿಕವಾಗಿ ಕೇಳ್ತಾ ಇದ್ದಾರೆ ಅಶೋಕ್ ಗೌಡ್ರು. ಈಗ ನಾನೊಂದು ಮಾತು ಹೇಳ್ತೀನಿ, ಇದೇ ರೀತಿಯಾಗಿ ಯಾರು ಪ್ರಶ್ನೆ ನನ್ನ ಸಮಯ ಪ್ರದೀಪ್ ಈಶ್ವರ್ನ ಇವಾಗ ಇನ್ನೊಬ್ಬ ಪಾರ್ಟ್ 2 ಹುಚ್ಚ ಅಂತ ಹೇಳ್ತಿದ್ದಾರೆ. ಆ ರೀತಿ ಹೇಳ್ತಾರೆ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಇವತ್ತು ಪ್ರದೀಪ್ ಈಶ್ವರ್ಗೆ ಅಕಸ್ಮಾತ್ ಸ್ಪೀಕರ್ ಆಗ್ಬಿಟ್ರು ಅಂದ್ರೆ ಏನ್ರಿ ಅರ್ಥ? ಆತನು ಅಕಸ್ಮಾತ್ MLA ಆಗ್ಬಿಟ್ರು. ಜಾಸ್ತಿ ಕೂಗೋದ್ರಿಂದ ಆರೋಗ್ಯ ಹಾಳಾಗ್ತದೆ. ಆರೋಗ್ಯ ನಮ್ದು ಹಾಳಾಗುತ್ತೆ. ಪ್ರದೀಪ್ ಈಶ್ವರ್ಗೆ ಆರೋಗ್ಯ ಸುಧಾರಿಸಕ್ಕೆ ಬದಲು ಮಾನಸಿಕ ಆರೋಗ್ಯ ಸುಧಾರಿಸಕ್ಕೆ ಪ್ರದೀಪ್ ಈಶ್ವರ್ಗೆ ಇವತ್ತು ಪ್ರದೀಪ್ ಈಶ್ವರ್ ಮಾತ್ರ ಪರ್ಮಿಷನ್ ಕೊಡಿಲ್ಲ. ಪ್ರದೀಪ್ ಈಶ್ವರ್ ಆಕಾಶದಲ್ಲಿ ಬಂದವ್ರ ಎಲ್ಲರಿಗೂ ಕಾನೂನು ಒಂದೇ, ಪ್ರದೀಪ್ ಈಶ್ವರ್ ಮಾತ್ರ ಬೇರೆ ಕಾನೂನು. ಪ್ರದೀಪ್ ಈಶ್ವರ್ ಮಾತ್ರ ಆಕಾಶದಲ್ಲಿ ಬಂದವ್ರ ಎಲ್ಲಿಂದ ಬಂತು ಉದ್ಯಮ ನಿಮ್ಗೆ ತೋರಿಸಿ, ಅದನ್ನು ಸಹ ರೆಕಾರ್ಡ್ ಅಲ್ಲಿ ತೋರಿಸಿ. ನೋಡಿ, ಪ್ರದೀಪ್ ಈಶ್ವರ್ ಆಗ್ಲಿ, ನಾನಾಗ್ಲಿ, ನಟರಾಜ್ ಗೌಡ್ರಾಗ್ಲಿ, ರಾಯ್ ಆಗ್ಲಿ, ಶ್ರೀಪಾದ್ ಆಗ್ಲಿ, ಎಲ್ಲರಿಗೂ ಒಂದೇ ಕಾನೂನೇ ರಾಜ್ಯದಲ್ಲಿರೋದು. ನಿಮಗೆ ಮಾತ್ರ ಬೇರೆ ಕಾನೂನು ಇಲ್ಲ. ಮಧು ಬಂಗಾರಪ್ಪರ್ಗೂ ಅದೇ ಕಾನೂನೇ, ನರೇಂದ್ರ ಮೋದಿ ಅವ್ರಿಗೂ ಅದೇ ಕಾನೂನೇ. ಆದ್ರೆ ವಿಚಾರ ಇಷ್ಟೇ, ನೀವು ಮಾತ್ರ ಪರ್ಸನಲ್ ಆಗಿ ಎಲ್ಲಾರು ಅಟ್ಯಾಕ್ ಮಾಡ್ತೀರಾ. ನಿಮ್ಮ ಬಗ್ಗೆ ಅಟ್ಯಾಕ್ ಮಾಡೋ ಸಂದರ್ಭ ತುಂಬಾ ಜನ ಮಾಡ್ತಾ ಇದ್ದಾರೆ. ಅದರಿಂದ ವಿಚಾರ ಇಷ್ಟೇ, ರಾಯ್ ಆಗಲಿ ಅಥವಾ ಬೇರೆ ಬೇರೆಯವರಾಗಲಿ, ಯಾರಾದರೂ ಆಗಲಿ, ಅವ್ರು ಅಕಸ್ಮಾತ್ ಏನಾದ್ರು ನೋಡಿ, ಇನ್ನು ಒಂದು ಹೇಳ್ಬಿಡ್ತೀನಿ ಶ್ರೀಪಾದ್, ನಾವು ಎಲ್ಲ ಸಹ ಉದ್ಯಮ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಉದ್ಯಮ ನಮ್ಮದು ಇದೆ, ನಟರಾಜ್ ಗೌಡ್ರು ಇದೆ, ನಮ್ಮದು ಇದೆ. ನೇರ ಆರೋಪ ಏನಂದ್ರೆ ಗೌಡ್ರೆ, ನೀವು ಚುನಾವಣೆ ಟೈಮ್ ಅಲ್ಲಿ ಯಾವ ಉದ್ಯಮಿ ದುಡ್ಡು ಕೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಅತ್ಯಂತ ಸುಳ್ಳು, ಕಚೇರಿ ಮೇಲೆ, ಮನೆಗಳ ಮೇಲೆ ಫಿಕ್ಸ್ ಅಂತ ಸುಳ್ಳು. ನೋಡಿ, ನಟರಾಜ್ ಗೌಡ್ರು ಯಾವುದೋ ಒಂದು ಪ್ರಸಂಗನ ಒಂದೇ ಒಂದು ಇನ್ಸಿಡೆಂಟ್ನ ಹೇಳ್ತಿರಬಹುದು. ಅಂದರೆ ಆ ರೀತಿ ಆದಾಗ ಅದು ಅಕಸ್ಮಾತ್ ಏನು ಸಾಂದರ್ಭಿಕವಾಗಿ ಹಂಗಾಗಿದ್ರೆ ನಮಗೆ ಗೊತ್ತಿಲ್ಲ. ವಿಚಾರ ಇಷ್ಟೇ, ಯಾವುದೇ ಉದ್ಯಮಿಗಳಾಗಲಿ ಅವರು ಯಾವುದೋ ಒಂದು ರೀತಿಯಲ್ಲಿ ಉದ್ಯಮ ಮಾಡ್ಕೊಂಡು ಹೋಗಿರ್ತಾರೆ. IT ಅವ್ರು ಬಂದಾಗ ಏನು ಕೇಳ್ತಾರಪ್ಪ, ನಿಮಗೆ ಕೇಳ್ತಕ್ಕಂಥದ್ದು ಇಷ್ಟ, ನೀನು ₹100 ಸಂಪಾದನೆ ಮಾಡಿಯಾ, ನೀನು ಕಟ್ಟಬೇಕಾಗಿರೋ ಟ್ಯಾಕ್ಸ್ ₹22 ₹30 ಕಟ್ಟಬೇಕು. ನೀನು ಕಟ್ಟಿಲ್ಲ, ಫೈನು ಎಲ್ಲ ಸೇರಿಸಿ ಕೇಳ್ತಾರೆ. ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೊಡ್ತಾರೆ. ಜೊತೆಗೆ ಇನ್ನು ಸ್ವಲ್ಪ ಲಿವಿ ಇರುತ್ತೆ. CAಗಳೇನಾದ್ರು ಸರಿಯಾಗಿರೋರಾದರೆ ಇನ್ನೂ ಸ್ವಲ್ಪ ಸರಿಯಾಗಿ ಫೈಟ್ ಮಾಡಿದ್ರೆ ಇನ್ನೂ ಕಡಿಮೆ ಟ್ಯಾಕ್ಸ್ ಮಾಡ್ಕೊಬೋದು. ವಿಚಾರ ಇಷ್ಟೇ, ಯಾವುದಾದ್ರೂ ಉದ್ಯಮಿ IT ಗೋಸ್ಕರ ಸತ್ತಿದ್ದಾರೆ ಅಂತ ಹೇಳಿದ್ರೆ ಅದು ಈ ರಾಜ್ಯದಲ್ಲಿ ಆಗಲಿ ಇಡೀ ದೇಶದಲ್ಲಿ ಆಗಲಿ ಹಾಸ್ಯಾಸ್ಪದ.
ಯಾರು ರೀತಿ ಆ ರೀತಿ ಮಾಡೋದಿಲ್ಲ. ಆಮೇಲೆ ಅಕಸ್ಮಾತ್ ಯಾರು ಎಲೆಕ್ಟೋರಲ್ ಬಾಂಡ್ಸ್ ಅನ್ನು ನಟರಾಜ್ ಗೌಡ್ರು ಹೇಳ್ತಾರೆ, ಅದು ಅವ್ರ ಕಾಲದಲ್ಲಿ ಆಗಿತ್ತೇನೋ, ನಮ್ಮ ಕಾಲದಲ್ಲಿ ಯಾವುದೂ ರೀತಿ ಅದು ಅಕಸ್ಮಾತ್ ತಾತ್ಕಾಲಿಕವಾಗಿ ಕೇಳ್ತಾ ಇದ್ದಾರೆ ಅಶೋಕ್ ಗೌಡ್ರು. ಈಗ ನಾನೊಂದು ಮಾತು ಹೇಳ್ತೀನಿ, ಇದೇ ರೀತಿಯಾಗಿ ಯಾರು ಪ್ರಶ್ನೆ ಉತ್ತರ ಕೊಡಕ್ಕೆ ಹೇಳಿ, ನೀವು ಬೇಡ. ಪ್ರದೀಪ್ ಈಶ್ವರ್ಗೆ ಉತ್ತರ ಕೊಡಕ್ಕೆ ಹೇಳಿ. ಓದ್ತಾ ಇದ್ದೀನಿ. ನಾನು ಪ್ರದೀಪ್ ಅಲ್ಲ, ಒಂದು ನಿಮಿಷ. ಪ್ರದೀಪ್ ಈಶ್ವರ್ಗೆ ಉತ್ತರ ಕೊಡಕ್ಕೆ ಹೇಳಿ. ಆತ ಸಂಸದರ ಬಗ್ಗೆ ಕೇಳ್ತಾರೆ, ಆತ ಉತ್ತರ ಕೊಡಕ್ಕೆ ಹೇಳಿ. ಆತ ಹೆಂಗ್ ಪರ್ಮಿಷನ್ ತಗೊಂಡ್ರು ಅಂತ ಉತ್ತರ ಕೊಡಕ್ಕೆ ಹೇಳಿ. ಅವಾಗ ನಾವು ಹೇಳ್ತೀವಿ. ಈಗ ನೀವು ಪ್ರದೀಪ್ ಈಶ್ವರ್ ಜೋರಾಗಿ ಕೂಗಿದ್ರೆ ನನ್ನ ಸಮಯವನ್ನು ಪ್ರದೀಪ್ ಈಶ್ವರ್ ಇದೇ ರೀತಿ ಮಾತಾಡೋದು. ಪ್ರದೀಪ್ ಈಶ್ವರ್ನ ಇವಾಗ ಇನ್ನೊಬ್ಬ ಪಾರ್ಟ್ 2 ಹುಚ್ಚ ಅಂತ ಹೇಳ್ತಿದ್ದಾರೆ, ಆ ರೀತಿ ಹೇಳ್ತಾರೆ. ಪ್ರದೀಪ್ ಈಶ್ವರ್ ಇವತ್ತು ವೈಯಕ್ತಿಕ ದಾಳಿ ಬೇಡ, ವೈಯಕ್ತಿಕವಾಗಿ ಪದ ಬಳಕೆ ಮಿತವಾಗಿ ಅವ್ರಿಗೂ ಹೇಳಿ ಸರ್, ಅವ್ರಿಗೂ ಹೇಳಿ, ಅವ್ರು ಹೇಳಿ. ಪ್ರದೀಪ್ ಈಶ್ವರ್ಗೆ ಅಕಸ್ಮಾತ್ ಸ್ಪೀಕರ್ ಆಗ್ಬಿಟ್ರು ಅಂದ್ರೆ ಏನ್ರಿ ಅರ್ಥ? ಆತನು ಅಕಸ್ಮಾತ್ ಎಮ್ಎಲ್ಎ ಆಗ್ಬಿಟ್ರು. ನೀವು ಜಾಸ್ತಿ ಕೂಗೋದ್ರಿಂದ ಆರೋಗ್ಯ ಹಾಳಾಗ್ತದೆ. ಆರೋಗ್ಯ ನಮ್ದು ಹಾಳಾಗುತ್ತೆ. ಪ್ರದೀಪ್ ಈಶ್ವರ್ಗೆ ಹೇಳಿ ಆರೋಗ್ಯ ಸುಧಾರಿಸೋಕೆ ಬದಲು ಮಾನಸಿಕ ಆರೋಗ್ಯ ಸುಧಾರಿಸೋಕೆ ಪ್ರದೀಪ್ ಈಶ್ವರ್ಗೆ ತಗೊಂಡ್ಯಾರನ್ರಿ. ಪ್ರದೀಪ್ ಈಶ್ವರ್ ತಗೊಂಡ್ಯಾರ. ಇವತ್ತು ಪ್ರದೀಪ್ ಈಶ್ವರ್ ಮಾತ್ರ ಪರ್ಮಿಷನ್ ಪರ್ಮಿಷನ್ ಕೊಡಿಲ್ಲ. ಪ್ರದೀಪ್ ಈಶ್ವರ್ ಆಕಾಶದಲ್ಲಿ ಬಂದವ್ರ ಎಲ್ಲರಿಗೂ ಕಾನೂನು ಒಂದೇ. ಪ್ರದೀಪ್ ಈಶ್ವರ್ ಮಾತ್ರ ಬೇರೆ ಕಾನೂನು. ಪ್ರದೀಪ್ ಈಶ್ವರ್ ಮಾತ್ರ ಆಕಾಶದಲ್ಲಿ ಬಂದವ್ರ. ಎಲ್ಲಿಂದ ಬಂತು ಉದ್ಯಮ ನಿಮ್ಗೆ? ತೋರಿಸಿ, ಅದನ್ನು ಸಹ ರೆಕಾರ್ಡ್ ಅಲ್ಲಿ ತೋರಿಸಿ. ನೋಡಿ, ಪ್ರದೀಪ್ ಈಶ್ವರ್ ಆಗ್ಲಿ, ನಾನಾಗ್ಲಿ, ನಟರಾಜ್ ಗೌಡ್ರಾಗ್ಲಿ, ರಾಯ್ ಆಗ್ಲಿ, ಶ್ರೀಪಾದ್ ಆಗ್ಲಿ, ಎಲ್ಲರಿಗೂ ಒಂದೇ ಕಾನೂನೇ ರಾಜ್ಯದಲ್ಲಿರೋದು. ನಿಮಗೆ ಮಾತ್ರ ಬೇರೆ ಕಾನೂನು ಇಲ್ಲ. ಮಧು ಬಂಗಾರಪ್ಪರ್ಗೂ ಅದೇ ಕಾನೂನೇ, ನರೇಂದ್ರ ಮೋದಿ ಅವ್ರಿಗೂ ಅದೇ ಕಾನೂನೇ. ಆದ್ರೆ ವಿಚಾರ ಇಷ್ಟೇ, ನೀವು ಮಾತ್ರ ಪರ್ಸನಲ್ ಆಗಿ ಎಲ್ಲರೂ ಅಟ್ಯಾಕ್ ಮಾಡ್ತೀರಾ. ನಿಮ್ಮ ಬಗ್ಗೆನೂ ಅಟ್ಯಾಕ್ ಮಾಡೋ ಸಂದರ್ಭ ತುಂಬಾ ಜನ ಮಾಡ್ತಾ ಇದ್ದಾರೆ. ಅದರಿಂದ ವಿಚಾರ ಇಷ್ಟೇ, ರಾಯ್ ಆಗಲಿ ಅಥವಾ ಬೇರೆಯವರಾಗಲಿ, ಯಾರಾದರೂ ಆಗಲಿ, ಅವ್ರು ಅಕಸ್ಮಾತ್ ಏನಾದ್ರು ನೋಡಿ, ಒಂದು ಹೇಳ್ಬಿಡ್ತೀನಿ ಶ್ರೀಪಾದ್, ನಾವು ಎಲ್ಲ ಸಹ ಉದ್ಯಮ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಉದ್ಯಮ ನಮ್ದು ಇದೆ, ನಟರಾಜ್ ಗೌಡ್ರು ಇದೆ, ನಮ್ದು ಇದೆ. ಅಲ್ಲ, ಅವ್ರ ನೇರ ಆರೋಪ ಏನಂದ್ರೆ ಗೌಡ್ರೆ, ನೀವು ಚುನಾವಣೆ ಟೈಮ್ ಅಲ್ಲಿ ಯಾವ ಉದ್ಯಮಿ ದುಡ್ಡು ಕೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಅತ್ಯಂತ ಅವರ ಸುಳ್ಳು, ಕಚೇರಿ ಮೇಲೆ, ಮನೆಗಳ ಮೇಲೆ ಫಿಕ್ಸ್ ಅಂತ ಸುಳ್ಳು. ನೋಡಿ, ನಟರಾಜ್ ಗೌಡ್ರು ಯಾವುದೋ ಒಂದು ಪ್ರಸಂಗನ ಒಂದೇ ಒಂದು ಇನ್ಸಿಡೆಂಟ್ನ ಹೇಳ್ತಿರಬಹುದು. ಅಂದರೆ ಆ ರೀತಿ ಆದಾಗ ಅದು ಅಕಸ್ಮಾತ್ ಏನು ಸಾಂದರ್ಭಿಕವಾಗಿ ಹಂಗಾಗಿದ್ರೆ ನಮಗೆ ಗೊತ್ತಿಲ್ಲ. ವಿಚಾರ ಇಷ್ಟೇ, ಯಾವುದೇ ಉದ್ಯಮಿಗಳಾಗಲಿ ಅವರು ಯಾವುದೋ ಒಂದು ರೀತಿಯಲ್ಲಿ ಉದ್ಯಮ ಮಾಡ್ಕೊಂಡು ಹೋಗಿರ್ತಾರೆ. IT ಅವ್ರು ಬಂದಾಗ ಏನು ಕೇಳ್ತಾರಪ್ಪ ನಿಮಗೆ ಕೇಳ್ತಕ್ಕಂಥದ್ದು ಇಷ್ಟ, ನೀನು ₹100 ಸಂಪಾದನೆ ಮಾಡಿಯಾ, ನೀನು ಕಟ್ಟಬೇಕಾಗಿರೋ ಟ್ಯಾಕ್ಸ್ ₹22 ₹30 ಕಟ್ಟಬೇಕು. ನೀನು ಕಟ್ಟಿಲ್ಲ, ಫೈನು ಎಲ್ಲ ಸೇರಿಸಿ ಕೇಳ್ತಾರೆ. ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೊಡ್ತಾರೆ. ಜೊತೆಗೆ ಇನ್ನು ಸ್ವಲ್ಪ ಲಿವಿ ಇರುತ್ತೆ. CAಗಳೇನಾದ್ರು ಸರಿಯಾಗಿರೋರಾದರೆ ಇನ್ನೂ ಸ್ವಲ್ಪ ಸರಿಯಾಗಿ ಫೈಟ್ ಮಾಡಿದ್ರೆ ಇನ್ನೂ ಕಡಿಮೆ ಟ್ಯಾಕ್ಸ್ ಮಾಡ್ಕೊಬೋದು. ವಿಚಾರ ಇಷ್ಟೇ, ಯಾವುದಾದ್ರೂ ಉದ್ಯಮಿ IT ಗೋಸ್ಕರ ಸತ್ತಿದ್ದಾರೆ ಅಂತ ಹೇಳಿದ್ರೆ ಅದು ಈ ರಾಜ್ಯದಲ್ಲಿ ಆಗಲಿ ಇಡೀ ದೇಶದಲ್ಲಿ ಆಗಲಿ ಹಾಸ್ಯಾಸ್ಪದ. ಯಾರು ರೀತಿ ಆ ರೀತಿ ಮಾಡೋದಿಲ್ಲ. ಆಮೇಲೆ ಅಕಸ್ಮಾತ್ ಯಾರು ಎಲೆಕ್ಟೋರಲ್ ಬಾಂಡ್ಸ್ ಅನ್ನು ನಟರಾಜ್ ಗೌಡ್ರು ಹೇಳ್ತಾರೆ, ಅದು ಅವ್ರ ಕಾಲದಲ್ಲಿ ಆಗಿತ್ತೇನೋ, ನಮ್ಮ ಕಾಲದಲ್ಲಿ ಯಾವುದೂ ರೀತಿ ಅದು ಅಕಸ್ಮಾತ್ ತಾತ್ಕಾಲಿಕವಾಗಿ ಕೇಳ್ತಾ ಇದ್ದಾರೆ ಅಶೋಕ್ ಗೌಡ್ರು. ಈಗ ನಾನೊಂದು ಮಾತು ಹೇಳ್ತೀನಿ, ಇದೇ ರೀತಿಯಾಗಿ ಯಾರು ಪ್ರಶ್ನೆ ಉತ್ತರ ಕೊಡಕ್ಕೆ ಹೇಳಿ. ನೀವು ಬೇಡ. ಪ್ರದೀಪ್ ಈಶ್ವರ್ಗೆ ಉತ್ತರ ಕೊಡಕ್ಕೆ ಹೇಳಿ. ನಾನು ಪ್ರದೀಪ್ ಅಲ್ಲ, ಒಂದು ನಿಮಿಷ. ಪ್ರದೀಪ್ ಈಶ್ವರ್ಗೆ ಉತ್ತರ ಕೊಡಕ್ಕೆ ಹೇಳಿ. ಆತ ಸಂಸದರ ಬಗ್ಗೆ ಕೇಳ್ತಾರೆ, ಆತ ಉತ್ತರ ಕೊಡಕ್ಕೆ ಹೇಳಿ. ಆತ ಹೆಂಗ್ ಪರ್ಮಿಷನ್ ತಗೊಂಡ್ರು ಅಂತ ಉತ್ತರ ಕೊಡಕ್ಕೆ ಹೇಳಿ. ಅವಾಗ ನಾವು ಹೇಳ್ತೀವಿ. ಈಗ ನೀವು ಪ್ರದೀಪ್ ಈಶ್ವರ್ ಜೋರಾಗಿ ಕೂಗಿದ್ರೆ ನನ್ನ ಸಮಯವನ್ನು ಪ್ರದೀಪ್ ಈಶ್ವರ್ ಇದೇ ರೀತಿ ಮಾತಾಡೋದು. ಪ್ರದೀಪ್ ಈಶ್ವರ್ನ ಇವಾಗ ಇನ್ನೊಬ್ಬ ಪಾರ್ಟ್ 2 ಹುಚ್ಚ ಅಂತ ಹೇಳ್ತಿದ್ದಾರೆ, ಆ ರೀತಿ ಹೇಳ್ತಾರೆ. ಪ್ರದೀಪ್ ಈಶ್ವರ್ ಇವತ್ತು ವೈಯಕ್ತಿಕ ದಾಳಿ ಬೇಡ, ವೈಯಕ್ತಿಕವಾಗಿ ಪದ ಬಳಕೆ ಮಿತವಾಗಿ ಅವ್ರಿಗೂ ಹೇಳಿ ಸರ್, ಅವ್ರಿಗೂ ಹೇಳಿ, ಅವ್ರು ಹೇಳಿ. ಪ್ರದೀಪ್ ಈಶ್ವರ್ಗೆ ಅಕಸ್ಮಾತ್ ಸ್ಪೀಕರ್ ಆಗ್ಬಿಟ್ರು ಅಂದ್ರೆ ಏನ್ರಿ ಅರ್ಥ? ಆತನು ಅಕಸ್ಮಾತ್ ಎಮ್ಎಲ್ಎ ಆಗ್ಬಿಟ್ರು. ನೀವು ಜಾಸ್ತಿ ಕೂಗೋದ್ರಿಂದ ಆರೋಗ್ಯ ಹಾಳಾಗ್ತದೆ. ಆರೋಗ್ಯ ನಮ್ದು ಹಾಳಾಗುತ್ತೆ. ಪ್ರದೀಪ್ ಈಶ್ವರ್ಗೆ ಹೇಳಿ ಆರೋಗ್ಯ ಸುಧಾರಿಸೋಕೆ